ನಮಸ್ಕಾರ ರೀ. ಇವತ್ತು ನೋಡ್ರಿ ಹೊಸ ರುಚಿ ಚುರುಮರಿಯಿಂದ ನಾನಾ ಥರ ರೆಸಿಪಿ ಮಾಡ್ತಾರೆ. ಇವತ್ತು ನಾ ಮಾಡೋಂಥದ್ದು ಹೊಸದು, ಭಾಳ ಜನಕ್ಕೆ ಗೊತ್ತಿಲ್ಲ. ಇದು ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಟೈಮ್ ಮಾಡಕತ್ತೀನಿ. ಈ ಚುರುಮರಿ ಇರ್ತಾವಲ್ಲ, ಈಗ ಮಳೆಗಾಲ ಚಳಿಗಾಲಲ್ಲ, ಸ್ವಲ್ಪ ಮೆತ್ತಗಾಗಿರ್ತಾವೆ. ಈ ಥರ ಕ್ರಿಸ್ಪಿಯಾಗಿ ಸಣ್ಣ ಉರಿಯೊಳಗೆ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಅವನ್ನ ಹಿಂಗೆ ಕ್ರಷ್ ಮಾಡ್ರೆ ಪುಡಿ ಪುಡಿ ಆಗ್ಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಇವನ್ನ ಒಂದು 4 ಜನಕ್ಕಾಗಷ್ಟು ನಾನು ಇಲ್ಲಿ ಮಾಡಕತ್ತೀನಿ, 4 ಪ್ಲೇಟು. ಈ ಥರ ಎಲ್ಲ ಚುರುಮುರಿನ ನಾನು ಹುರ್ಕೊಂಡೆ. ನೋಡ್ರಿ ಇಲ್ಲೇ ಮುರಿದ್ಬಿಡ್ತಾವೆ, ಪಟ್ನ ಕಟ್ಟಾಗಂಗೆ ಕ್ರಿಸ್ಪಿ ಆಗ್ಯಾವು. ಇವಾಗ ಅದಕ್ಕೆ ಏನೇನು ಬೇಕು ತೋರಿಸ್ತೀನಿ. ಚುರುಮುರಿ ಅಂತೂ ಹುರ್ಕೊಂಡದ್ದಾಯಿತು, ಒಂದು ಬೌಲ್ನಾಗ ತೆಗೆದಿಟ್ಕೊಂಡೀನಿ. ಇವಾಗ ಇದಕ್ಕೆ ಏನು ಬೇಕು ಅಂದ್ರೆ ಇಲ್ಲಿ ಹಸಿಮೆಣ್ಸಿನ್ಕಾಯಿ, ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದಕ್ಕೆ ಸಿಳಿ ಇಟ್ಕೋಬೇಕು. ಸಾಸಿವೆ ಜೀರಿಗೆ, ಮೇನ್ ಬೇಕಾಗಿರೋದು ಇದಕ್ಕೆ ಹಸಿ ಕಡಲೆ ಹಿಟ್ಟು, ಬೇಸನ್ ಅಂತೇವಲ್ಲ, ಬಜಿ ಮಿರ್ಚಿ ಮಾಡ್ತೇವಲ್ಲ ಆ ಹಿಟ್ಟು. ನೋಡಿರಿ, ಒಂದು 3 ಟೇಬಲ್ ಸ್ಪೂನು ಹಸಿ ಕಡಲೆ ಹಿಟ್ಟು ಬೇಕು. ಅರಿಶಿನ, ಉಪ್ಪು ಬೇಕು. ಮತ್ತು ಎಂಥದ್ದು ಇಲ್ಲರಿ, ಇದು ಸಿಂಪಲ್ಲಾಗಿ ಮಾಡೋಂಥದ್ದು. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಇರಲಿ, ಎಣ್ಣೆ ಕಾಯಲಿ. ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಪ್ರಮಾಣ ಜಾಸ್ತಿ ಇರಲಿ. ಸಾಮಾನ್ಯವಾಗಿ ಒಗ್ಗರಣೆಗೆ ಹಾಕ್ತೇವಲ್ಲ, ಅದ್ರ ಡಬಲ್ ಹಾಕ್ಬೇಕಿಲ್ಲಿ. ಅಂದ್ರೆ 1/4 ಸ್ಪೂನ್ ಹಾಕ್ತಿರ್ತೇವೆ, ಇಲ್ಲ ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಸಾಸಿವೆ ಹಾಕೀನಿ, ಚಟಪುಟ್ಟ ಅನ್ನಲಿ. ಈಗ 4 ಮೆಣಸಿನ್ಕಾಯಿ 8 ಪೀಸ್ ಮಾಡೀನಿ, ಉದ್ದಕ್ಕೂ ಸಿಳೇನಿ. ಇವನ್ನ ಹಾಕಿ ಇವನ್ನ ಮಾತ್ರ ಕ್ರಿಸ್ಪಿಯಾಗಿ ಮಂಡಕ್ಕಿ ಹೆಂಗೆ ಮಾಡ್ಕೊಂಡ್ವಲ್ಲ ಕ್ರಿಸ್ಪಿ, ಹಂಗೆ ಕ್ರಿಸ್ಪಿ ಆಗ್ಬೇಕು. ಸಣ್ಣ ಉರಿ ಇಟ್ಟು ಟೈಮ್ ತೊಗೊತತಿ. ಇದು ಫುಲ್ ಹಸಿ ಸ್ಮೆಲ್ ಹೋಗಬೇಕು, ಕುರು ಆಗ್ಬೇಕು ಮೆಣಸಿನ್ಕಾಯಿ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಚಿಟಿಗೆ ಹಿಂಗೆ ಹಾಕ್ಬೇಕು ಇದ್ರಾಗ. ಈಗ ಚಿಟಿಗೆ ಹಿಂಗೆ ಹಾಕಿದೆ ನೋಡಿರಿ. ಇದನ್ನ ಫ್ರೈ ಮಾಡ್ಕೊಳೋಣ ಚಲೋ ಹೊತ್ನಾಗ. ನೋಡಿರಿ, ಇಷ್ಟಾಗಿಂದ ಒಂದು ಪ್ಲೇಟಿಗೆ ತಕ್ಕೊಂಬಿಡ್ಬೇಕು. ಇವನ್ನ ಯಾರಾದರೂ ಗೆಸ್ಟ್ ಬಂದಾಗ ಏನು ಮಾಡಬೇಕಪ್ಪ ಅಂತ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. 5 ನಿಮಿಷದಾಗ ರೆಡಿ ಹಾಕ್ಕವು ಇವು. ಕರಿದ ಕಡಲೆ ಹಿಟ್ಟಿನ ಚುರುಮುರಿ ಅಂಥೇಳಿ ಇವಕ್ಕೆ ಹೆಸರು. ನಾನು ಫಸ್ಟ್ ಟೈಮ್ ಮಾಡೀನಿ, ಹೆಂಗೆ ಆಗ್ತಾವೆ ಏನೋ ಅಂದೆ. ಒಂದು ಕಾಳು ಉಳಿಲಾರ್ದಂಗೆ ಎಲ್ಲರೂ ತಿಂದರು ಮನೆಯೊಳಗೆ, ಅಷ್ಟು ಇಷ್ಟಪಟ್ಟು ತಿಂದರು. ನೋಡಿರಿ ಏನು ಟೇಸ್ಟಿ ಆಗ್ತಾವಂದ್ರೆ. ಇವಾಗ ನೋಡ್ರಿ, ಮೆಣಸಿನ್ಕಾಯಿ ತಕ್ಕೊಂಡಿಂದ 3 ಟೇಬಲ್ ಸ್ಪೂನು ಹಸಿ ಕಡಲೆ ಹಿಟ್ಟು, ಬೇಸನ್ ಹಾಕಿ ಇದನ್ನು ಸಣ್ಣ ಉರಿಯೊಳಗೆ ಚೆಂದಾಗಿ ಬೇಯಿಸ್ಕೋಬೇಕು. ಹದವಾಗಿ ಬೇಯಿಸ್ಕೋಬೇಕು. ಘಮ ಘಮ ಅಂತ ಸ್ಮೆಲ್ ಬರ್ತೈತಿ, ಕಲರ್ ಚೇಂಜ್ ಆಕತಿ, ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿರಿ, ಈ ಟೈಮ್ನಾಗ ಉಪ್ಪು ಅರಿಶಿನ ಹಾಕಿಬಿಡೋಣ. ಇದನ್ನು ಸಣ್ಣ ಉರಿಯೊಳಗೆ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಟೈಮ್ ತೊಗೋತತಿ. ಯಾರಾದರೂ ಬಂದಾಗ ಪಟ್ಟಂತ 5 ನಿಮಿಷದಾಗ ಮಾಡಿಕೊಡುವಂತಹ ಹೊಸ ರುಚಿ ಇದು. ಭಾಳ ಟೇಸ್ಟಿಯಾಗಿರ್ತಾವೆ. ತಿಂದರೆ ಕೇಳ್ತಾರೆ ಹೆಂಗೆ ಮಾಡೀರಿ ಅಂತ, ಅಷ್ಟೊಂದು ಟೇಸ್ಟಿ. ಇದಕ್ಕೆ ಪದಾರ್ಥಗಳೂ ಏನೂ ಇಲ್ಲ, ಭಾಳ ಎಂಥದ್ದು ಇಲ್ಲ. ನೋಡಿರಿ ಕಲರ್ ಚೇಂಜ್ ಆಗಾಕತ್ತೈತಿ. ಇನ್ನೊಂದು ಸ್ವಲ್ಪ ಮೇಯ್ಲಿ ಸಾಕಿದು, ಇನ್ನು ರೆಡಿ ಆಯ್ತು. ಇದು ತಣ್ಣಗಾಗಬೇಕು. ತಣ್ಣಗಾಗಿಂದ ಚುರುಮುರಿ ಹಾಕಿ ಕಲಸಿಬಿಟ್ರೆ ರೆಡಿ ಆಗ್ತಾವೆ. ನೋಡಿರಿ, ನಮ್ಮ ಹಸಿ ಕಡಲೆ ಹಿಟ್ಟಿನ ಕರ್ದು ಚುರುಮರಿ. ಈಗ ಮೆಣಸಿನ್ಕಾಯಿ ಹಾಕಿಬಿಡೋಣ ಇದ್ರಾಗ. ಯಾರೆಲ್ಲ ನನ್ನ ವಿಡಿಯೋ ನೋಡತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು. ನಂದು ಇನ್ನೊಂದು ಹೊಸ ಚಾನಲ್ ಐತಿ, ನಿಮಗೆ ಹೇಳೇನಿ. VK All in One ಅಂತ ವ್ಲಾಗ್, ಅದ್ರಾಗ ವ್ಲಾಗ್ ಬರ್ತಾವೆ. ಅಲ್ಲಿ ಹೋಗಿ ಭೇಟಿ ಕೊಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಇದನ್ನು ಚೆಂದಾಗಿ ಪ್ರತಿಯೊಂದು ಮಂಡಕ್ಕಿಗೂ ಎಲ್ಲ ಮಸಾಲ ಕೂಡ ಕಲಿಸಿಬಿಟ್ರೆ ರೆಡಿ ಹಾಕವು. ನೋಡಿರಿ, ನಮ್ಮ ಕರಿದ ಕಡಲೆ ಹಿಟ್ಟಿನ ಚುರುಮರಿ. ಫ್ರೆಶ್ದಾಗ ತಿನ್ನಬೇಕು ಇವನ್ನ. ಇನ್ನೊಂದು, ಮೆಣಸಿನ್ಕಾಯಿ ಅಷ್ಟಾಗ ಫ್ರೈ ಮಾಡಬೇಕು ಅಂತ ನೀವು ಕೇಳ್ಬೋದು. ಯಾಕಂದ್ರೆ ಅವು ಹಸಿ ಇದ್ದರೆ ಮಂಡಕ್ಕಿ ಮೆತ್ತಗಾಗ್ತಾವೆ, ಚುರುಮರಿ ಮೆತ್ತಗಾಗ್ತಾವೆ. ಅದಕ್ಕೆ ಅದನ್ನು ಕೂಡ ಫ್ರೈ ಮಾಡಿಬಿಟ್ರೆ ಸಣ್ಣ ಮಕ್ಕಳು ಕೂಡ ತಿಂತಾರೆ. ನೋಡಿರಿ, ಅವನ್ನ ಬೇಕಂತ ಆರಿಸ್ಕೊಂಡು ತಿಂದಾರೆ ನಮ್ಮ ಮನೆಯೊಳಗೆ. ಖಾರನೂ ಆಗಲ್ಲ, ಟೇಸ್ಟ್ ಅಂತೂ ಮಸ್ತ್. ಇನ್ನೂ ಸ್ವಲ್ಪ ಮೆಣಸಿನ್ಕಾಯಿ ಹಾಕಬೇಕಾಗಿತ್ತೇನೋ ಅನ್ನಿಸ್ತು, ಹಂಗೆ ಆರಿಸ್ಕೊಂಡು ತಿಂದ್ರೆ ಮೆಣಸಿನ್ಕಾಯಿನ ಅಷ್ಟು ರುಚಿಯಾಗಿರ್ತಾವೆ. ನೀವು ಟ್ರೈ ಮಾಡಿರಿ. ನಾನು ಫಸ್ಟ್ ಟೈಮ್ ಮಾಡೇನಿ, ಭಾಳ ಮಸ್ತಾಗ್ಯಾವು. ನೀವು ಟ್ರೈ ಮಾಡಿರಿ. ಸಾಯಂಕಾಲ ಟೀ ಜೊತೆಗೆ ಮಸ್ತ್ ಆಗ್ತದೆ. ನೋಡಿರಿ, ಇದು ಯಾರಿಗೆ ಗೆಸ್ಟ್ ಬಂದಾಗಂತೂ 5 ನಿಮಿಷ. ಪದಾರ್ಥಗಳನ್ನು ಜಾಸ್ತಿ ಬೇಡ, ಪಟ್ ಅಂತ ಮಾಡ್ಬೋದು. ನೋಡಿರಿ, ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ ರೀ.